ಟಾಕ್ಸಿಕ್ ಡೇ 2 ಕಲೆಕ್ಷನ್ ತುಂಬ ಜನರಿಗಿರುವಂಥ ಪ್ರಶ್ನೆ ಅದು. ಡೇ 1 ಆದಮೇಲೆ ಡೇ 2 ಬಗ್ಗೆ ಹೇಳಲ್ವಾ ಬ್ರೋ ಅಂತ. ಯಾಕಂದರೆ ಡ್ರಾಪ್ ಆಗಿದೆ ಅಂತ ತುಂಬ ಜನ ಗೊತ್ತೀಗ. ಆದರೆ ಎಷ್ಟು ಡ್ರಾಪ್ ಆಗಿದೆ ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಸಿನಿಮಾ ಚೆನ್ನಾಗಿಲ್ಲದೆ ಡ್ರಾಪ್ ಆಗಿರೋದಲ್ಲ, ಬೇರೆ ಬೇರೆ ರೀಸನ್ ಇದೆ, ನಾನು ಅದನ್ನು ಹೇಳ್ತೀನಿ. ಫಸ್ಟಿಗೆ ನಾವು ಕಲೆಕ್ಷನ್ ವಿಚಾರಕ್ಕೆ ಹೋಗೋಣ. ಡೇ 2ನಲ್ಲಿ ಏನು ಕಲೆಕ್ಷನ್ ಆಗಿದೆ ಅಂತ. ಸೊ ಟಾಕ್ಸಿಕ್ ಕಲೆಕ್ಟೆಡ್ ಎ ನೆಟ್ ಆಫ್ 37.65 crore, 37.65 ನೆಟ್ ಕಲೆಕ್ಷನ್ ಆಗಿದೆ. 22,629 ಶೋ. ನಾನು ನಿನ್ನೆ ವಿಡಿಯೋ ಮಾಡಿದ್ದೆ ಡೇ 1 ಕಲೆಕ್ಷನ್ ಬಗ್ಗೆ. ಸುಮಾರು 101 ಕೋಟಿ ನೆಟ್, 140 ಕೋಟಿಯಷ್ಟು ಗ್ರಾಸ್ ಅಂತ ವರ್ಲ್ಡ್ ವೈಡ್. ಸೊ ಇವತ್ತು ನೋಡಿದ್ರೆ ಟೋಟಲ್ ಇಂಡಿಯಾದಲ್ಲಿ ಎಲ್ಲ ಕಲೆಕ್ಷನ್ ಸೇರಿದ್ರೆ 165.85 crore ಇಂಡಿಯಾದಲ್ಲಿ ಗ್ರಾಸ್ ಕಲೆಕ್ಷನ್. ನೆಟ್ ಕಲೆಕ್ಷನ್ ಅಂತ ಬಂದಾಗ 138.75 ಕೋಟಿ ಒಂದು ನೆಟ್ ಕಲೆಕ್ಷನ್ ಆಗಿದೆ. ಸೊ ಫಿಲ್ಮ್ ಕಲೆಕ್ಟೆಡ್ ಓವರ್ ಆಲ್ 3.5 ಕೋಟಿ ಹೊರಗಡೆ ಡೇ 2ನಲ್ಲಿ. ಮೊದಲನೇ ದಿನ 20 ಕೋಟಿ ಕಲೆಕ್ಷನ್ ಹೊರಗಡೆ ಮಾಡಿತ್ತು ವಿದೇಶದಲ್ಲಿ, ಎರಡನೇ ದಿನ 3.5 ಕೋಟಿಗೆ ಬಂದಿದೆ. ಸೊ ಓವರ್ ಆಲ್ ನಾವು ನೋಡಿದ್ರೆ 185.60 ಕೋಟಿಯಷ್ಟು ಗ್ರಾಸ್ ಆಗಿದೆ. ಸೊ ಸಿನಿಮಾ ಟೀಮ್ ಈಗ ಆಫಿಷಿಯಲಿ ಹೇಳಿರುವಂಥ ಪ್ರಕಾರ ಡೇ 2 ಓವರ್ ಆಲ್ ಕಲೆಕ್ಷನ್ ನೋಡಿದ್ರೆ 149 ಕೋಟಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಅದು ಆಲ್ಮೋಸ್ಟ್ ನೆಟ್ ಇರುತ್ತೆ ಅದು. ಸೊ ಡ್ರಾಪ್ ಎಷ್ಟಾಗಿದೆ ಅಂತ ಕೇಳಿದ್ರೆ 62.8% ಡ್ರಾಪ್ ಆಗಿದೆ. ಸೊ ನೆನ್ನೆ ಕಲೆಕ್ಷನ್ ಕಂಪೇರ್ ಮಾಡಿದ್ರೆ 101 ಕೋಟಿ ನೆಟ್ ಇತ್ತು, 37.5 ಕೋಟಿ ಇವತ್ತಿದೆ. ಬಟ್ ಅದಕ್ಕೆ ರೀಸನ್ ಇದೆ. ನಾನು ಪ್ರಾಪರ್ ರೀಸನ್ ಏನು ಅಂತ ಹೇಳ್ತೀನಿ. ಅದು ವೆರಿ ವೆರಿ ವ್ಯಾಲಿಡ್ ರೀಸನ್ಗಳು. ಸೊ ಅದನ್ನು ಹೇಳೋಕ್ಕೂ ಮುಂಚೆ ನಿಮಗೆ ಎಲ್ಲೆಲ್ಲಿ ಯಾವ ಥರ ಕಲೆಕ್ಷನ್ ಎರಡನೇ ದಿನ ಆಯಿತು, ಮೊದಲನೇ ದಿನಕ್ಕೂ ಕಂಪ್ಯಾರಿಸನ್ ಮಾಡಿ ಹೇಳ್ತೀನಿ ನಿಮಗೆ. ಸೊ ಮೊದಲ ದಿನದ ನೆಟ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಹಿಂದಿ ಬೆಲ್ಟಲ್ಲಿ ಈ 101 ಕೋಟಿಲಿ 55 ಕೋಟಿ ಹಿಂದಿ ಬೆಲ್ಟಿಂದ ಬಂದಿತ್ತು. ಅದು 55ರಿಂದ 24.5 ಕೋಟಿಗೆ ಡೌನ್ ಆಗಿದೆ. ಸೊ ಅಲ್ಲಿಂದ ಆಕ್ಯುಪೆನ್ಸಿ ನೋಡಿದ್ರೆ ಫಸ್ಟ್ ಡೇ 50% ಅಷ್ಟಿತ್ತು ಹಿಂದಿ ಬೆಲ್ಟಲ್ಲಿ, ಆದರೆ ಈಗ 26% ಅಷ್ಟು ಆಕ್ಯುಪೆನ್ಸಿ ಆಗ್ತಾ ಇದೆ. ಕನ್ನಡದಲ್ಲಿ ನೋಡಿದ್ರೆ ಫಸ್ಟ್ ದಿನ ಆಲ್ಮೋಸ್ಟ್ ನಾವು ನೋಡಿದ್ರೆ 30-33 ಕೋಟಿ ಇಂಡಿಯಾದ್ದು ಏನು ಕರ್ನಾಟಕದ್ದಿತ್ತು. ಆದರೆ ಈಗ 8.5 ಕೋಟಿ ಎರಡನೇ ದಿನ ಕರ್ನಾಟಕದ ಕಲೆಕ್ಷನ್, 51% ಆಕ್ಯುಪೆನ್ಸಿ, ಅಂದರೆ 50% ಥಿಯೇಟರ್ಗಳು ಫಿಲ್ ಆಗ್ತಾ ಇದೆ. ಮಲಯಾಳಂನಲ್ಲಿ ಸುಮಾರು 40 ಲಕ್ಷ, ತಮಿಳ್ನಾಡಿನಲ್ಲಿ 1.5 ಕೋಟಿ, ಹಾಗೆ ತೆಲುಗುನಲ್ಲಿ 3 ಕೋಟಿ. ತಮಿಳ್ನಾಡಿನಲ್ಲಿ ಆಕ್ಯುಪೆನ್ಸಿ ಡೌನ್ ಆಗಿದೆ 17%. ಅಂದರೆ ಒಂದು 100 ಸೀಟ್ ಕೂರುವಂಥ ಒಂದು ಥಿಯೇಟರ್ ಅಂತ ಅಂದ್ಕೊಂಡ್ರೆ 17 ಜನ ಬರ್ತಿದ್ದಾರೆ, ಆ ಥರದ್ದಿದೆ. ಅಲ್ಲೇ ಡೌನ್ ಅತಿ ಕಡಿಮೆ ಆಗಿರೋದು ತಮಿಳ್ನಾಡಲ್ಲಿ. ಓಕೆನಾ, ಇದು ನಂಬರ್ 1. ಎರಡನೇದಾಗಿ ಟೋಟಲ್ ನಾನು ಆಗಲೇ ಹೇಳಿದೆ ಓವರ್ ಆಲ್ ಇಂಡಿಯಾದ ನೆಟ್ ಕಲೆಕ್ಷನ್ 138.75. ಹಾಗೆ ನೆಕ್ಸ್ಟ್ ಕಲೆಕ್ಷನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಿಂದಿಲಿ ಎಷ್ಟಿದೆ ಅಂತ. ಡೇ 2ನಲ್ಲಿ ಹಿಂದಿ ಕಲೆಕ್ಷನ್ ನಾವು ನೋಡಿದ್ರೆ ಶೋಸ್ಗಳು ಆಲ್ಮೋಸ್ಟ್ ಇದೆ, ಶೋಸ್ಗಳೇನು ಕಡಿಮೆ ಆಗಿಲ್ಲ. 1624 ಶೋ ನಿನ್ನೆ ಕೂಡ ಆಗಿದೆ. ಆದರೆ ಆಕ್ಯುಪೆನ್ಸಿಲಿ ಕಡಿಮೆ ಆಗ್ತಿದೆ, ಅಂದರೆ ಟಿಕೆಟ್ ತೊಗೊಂಡು ಬರೋರು ಕಡಿಮೆ ಆಗ್ತಿದ್ದಾರೆ. ಮುಂಬೈಯಲ್ಲಿ ಕೂಡ 1000ದಷ್ಟು ಶೋ ಇದೆ. ಹಾಗೆ ನಾವು ಮುಂದೆ ಹೋಗ್ತಾ ಕನ್ನಡ 2D ನಾವು ನೋಡಿದ್ರೆ ಕನ್ನಡದಲ್ಲಿ ಹೇಗೆ ಕಲೆಕ್ಷನ್ ಆಗ್ತಿದೆ ಎರಡನೇ ದಿನ. ಬೆಂಗಳೂರಲ್ಲಿ 877 ಶೋ ಇದೆ. ಓವರ್ ಆಲ್ 46.3%, 47% ಜನ ಬರ್ತಿದ್ದಾರೆ ಥಿಯೇಟ್ರಿಗೆ ಬೆಂಗಳೂರಿನಲ್ಲಿ. ಮೈಸೂರಲ್ಲಿ 92 ಶೋ, ನೆನ್ನೆ ಕಡಿಮೆ ಇತ್ತು ಶೋ, 77% ಜನ ಇನ್ನೂ ಬರ್ತಿದ್ದಾರೆ. ಮೈಸೂರಲ್ಲಿ ಜನ ಇನ್ನೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ 56 ಶೋ, 24%ಗೆ ಡೌನ್ ಆಗಿದೆ. ಹಾಗೆ ನಾವು ನೋಡಿದ್ರೆ ಮುಂಬೈಯಲ್ಲಿ 27 ಶೋ ಇದೆ ಕನ್ನಡ, ಅದು 8% ಡೌನ್ ಆಗಿದೆ. ಹಾಗೆ ತುಮಕೂರಿನಲ್ಲಿ ಜನ 25 ಶೋ ಇದೆ, 84% ಅಟೆಂಡೆನ್ಸ್ ಇದೆ, 184 ಜನ ಬಂದು ನೋಡ್ತಿದ್ದಾರೆ ಅಲ್ಲಿ. ಸೊ ಹಾಗೆಯೇ ಬೆಳಗಾವಿಯಲ್ಲಿ 51%, ಕುಂದಾಪುರದಲ್ಲಿ 63%, ಶಿವಮೊಗ್ಗದಲ್ಲಿ 85%, ಶಿವಮೊಗ್ಗದಲ್ಲಿ ಜನ ನೋಡ್ತಿದ್ದಾರೆ. ಇನ್ನೊಂದು ಕಡೆ ಕುಂದಾಪುರದಲ್ಲಿ 63%, ರಾಯಚೂರಿನಲ್ಲಿ 89%, 16 ಶೋ ಇದೆ. ಮಣಿಪಾಲಲ್ಲಿ 33, ಹೈದರಾಬಾದಲ್ಲಿ ಡೌನ್ ಆಗಿದೆ, 30% ಆಗಿದೆ. ಇದು ಎಷ್ಟು ಭಾಗ ಜನ ಎಷ್ಟು ಫಿಲ್ ಆಗ್ತಿದೆ ಥಿಯೇಟರ್ಗಳು, ಎಷ್ಟು ಪರ್ಸೆಂಟೇಜ್ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ತೆಲುಗು ನೋಡಿದ್ರು ಕೂಡ 607 ಶೋ ಇದೆ ಹೈದರಾಬಾದ್ನಲ್ಲಿ. ಸೊ ಬಟ್ ಓವರ್ ಆಲ್ ಆಕ್ಯುಪೆನ್ಸಿ ಸ್ವಲ್ಪ ಡೌನ್ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ವಿಜಯವಾಡ ಬೇರೆ ಬೇರೆ ಕಡೆ ಇದೆ. ಇನ್ನು ಮುಂದಿನ ನಗರ ನೋಡಿದ್ರೆ ಚೆನ್ನೈ 518 ಶೋ ನಿನ್ನೆ ಇತ್ತು, 20% ಫಿಲ್ ಆಗಿದೆ. ಕೊಯಂಬತ್ತೂರಿನಲ್ಲಿ 148 ಶೋ, 15% ಫಿಲ್ ಆಗಿದೆ. ಸೊ ಈ ಥರದ್ದು ಇದು ತಮಿಳ್ನಾಡ್ದು. ನಾನೊಂದು ಬ್ರೀಫ್ ಹೇಳ್ತಾ ಇದ್ದೀನಿ. ಇನ್ನು ಮಲಯಾಳಮಲ್ಲಿ ನೋಡಿದ್ರೆ ಸ್ವಲ್ಪ ಅಲ್ಲೇ ಡೌನ್ ಇರೋದು. ಮಲಯಾಳಂನ ಡೈರೆಕ್ಟರ್ ಆಗಿದ್ರು ಕೂಡ ಅಲ್ಲಿ ಶೋಸ್ ಡೌನ್ ಇದೆ. ಜೊತೆಗೆ ಎಂಥ ಸಿನಿಮಾಗಳು ಅಲ್ಲಿ ಸೌಂಡ್ ಮಾಡೋದು ಸ್ವಲ್ಪ KGF ಎಲ್ಲ ಆಗಿದೆ. ಬಟ್ ಇವಾಗ ನಾವು ನೋಡ್ತಾ ಇದ್ದೀವಿ ಸೆಕೆಂಡ್ ಡೇ ಯಾವ ರೀತಿ ಕಲೆಕ್ಷನ್ ಇದೆ ಅಂತ. ಇದು ಓವರ್ ಆಲ್ ಡೇ ವೈಸ್ ನಿಮಗೆ ರಿಪೋರ್ಟನ್ನು ಕೊಡುವಾಗ ಎರಡನೇ ದಿನದ ರಿಪೋರ್ಟ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಒಂದು ಡೇ 2 ನಾವು ನೋಡ್ತಾ ಇದ್ದೀವಿ. ಸ್ಟೇಟ್ ವೈಸ್ ಗ್ರಾಸ್ ಕಲೆಕ್ಷನ್ ರಿಪೋರ್ಟ್ ಎಷ್ಟಿದೆ ಅಂತಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಹೇಳಿದೆ ನಿಮಗೆ 11 ಕೋಟಿ, ತಮಿಳ್ನಾಡಿನಲ್ಲಿ 1.25, ರೆಸ್ಟ್ ಆಫ್ ಇಂಡಿಯಾ 27.25 ಕೋಟಿ. ಸ್ಟೇಟ್ ವೈಸ್ ಗ್ರಾಸ್ ಕಲೆಕ್ಷನ್ ರಿಪೋರ್ಟ್ ಡೇ 2 45.10 ಕೋಟಿ ಗ್ರಾಸ್ ಅಂತ ಹೇಳ್ತಿದ್ದಾರೆ. ಸೊ ಓವರಾಲ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಒಂದು 60% ಡೌನ್ ಆಗಿದೆ. ಬಟ್ ಇಲ್ಲಿ ನಾವು ಒಂದು ವಿಚಾರವನ್ನು ತಿಳ್ಕೊಬೇಕಾಗತ್ತೆ, ಯಾಕೆ ಎರಡನೇ ದಿನ ಡ್ರಾಪ್ ಆಗಿದೆ ಅಂತ.
ಮೇಯ್ನ್ ರೀಸನ್ ಅದಕ್ಕೆ ಒಂದು ನೆಗೆಟಿವ್ ರಿವ್ಯೂಗಳನ್ನು ಆಲ್ರೆಡಿ ಮಾಡ್ತಿದ್ದಾರೆ. ಜನರಿಗೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ನಾನು ಹೋಗಿ ಸಿನಿಮಾ ನೋಡಬೇಕಾ, ಹೌದಾ, ವರ್ತ್ ಇದೆಯಾ, ಇಲ್ಲ ಹೋಗಿ ಏನಾದರೂ ನಾನಲ್ಲಿ ಹೋಗಿ ಸಫರ್ ಆಗಬೇಕು ಅನ್ನೋದಿದೆ. ದಯವಿಟ್ಟು ಸೀದಾ ಹೋಗಿ ಸಿನಿಮಾ ನೋಡಿ. ಜನ ಕೆಲವೊಂದಷ್ಟು ಜನ ಬೇರೆ ಬೇರೆ ಭಾಷೆಯಲ್ಲಿ ಹಿಂದಿಯವರು, ತೆಲುಗುವರು, ತಮಿಳವರು ಏನು ಮಾಡ್ತಿದಾರಲ್ಲ ಆ ಥರ ಅಂತೂ ಸಿನಿಮಾ ಖಂಡಿತ ಇಲ್ಲ. ನಾನು ಸಿನಿಮಾ ನೋಡ್ಕೊಂಡು ಬಂದು ನಿಮಗೆ ಹೇಳ್ತಾ ಇದ್ದೀನಿ, ಖಂಡಿತ ನಿಮಗೆ ಇಗ್ನೋರ್ ಮಾಡುವಂಥ ಸಿನಿಮಾ ಖಂಡಿತ ಅಲ್ಲ ಇದು. ತುಂಬ ಎಫರ್ಟ್ ಹಾಕಿದ್ದಾರೆ, ಸಿನಿಮಾದಲ್ಲಿ ಕಂಟೆಂಟ್ ಇದೆ, ನೀವು ಧೈರ್ಯ ಮಾಡಿ ನೋಡಿ. ಇಫ್ ಯು ಆರ್ ಎ ಟ್ರೂ ಸಿನಿಮಾ ಲವರ್, ನೀವು ಒಂದಷ್ಟು ಆಸ್ಪೆಕ್ಟ್ಗಳು ನಿಮ್ಗೆ ಇಷ್ಟ ಆಗುತ್ತೆ. ಎರಡನೇದಾಗಿ ಒಂದು ನೆಗೆಟಿವ್ ರಿವ್ಯೂಯಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ, ಜನರಿಗೆ ಬುಕ್ ಮಾಡಬೇಕಾ ಏನು, OTTಗೆ ವೆಯ್ಟ್ ಮಾಡಬೇಕಾ ಅನ್ನೋದು. ಇದು ಥಿಯೇಟ್ರಲ್ಲಿ ನೋಡಬೇಕಾದಂಥ ಸಿನಿಮಾ. ಸೌಂಡಿಂಗ್, ಅದರ ಒಂದು ಪಿಕ್ಚರೈಸಿಂಗ್ ಮಾಡಿದಂಥ ಕ್ವಾಲಿಟಿ ಇರ್ಬೋದು, ಎಲ್ಲವೂ ಕೂಡ ಲಾರ್ಜ್ ಸ್ಕೇಲ್ ಸಿನಿಮಾ. ಎರಡನೇದು ಏನು ಅಂತಂದರೆ ಗುರುವಾರ ಅನ್ನೋದು ವರ್ಕಿಂಗ್ ಡೇ. ನಾರ್ಮಲಿ ಯಾವುದೇ ರಜೆಗಳಿಲ್ಲ. ಈದ್ ಮಿಲಾದಿತ್ತು ಬುಧವಾರ, ಗುರುವಾರ ಸಾಮಾನ್ಯವಾಗಿ ಎಲ್ಲರೂ ಕೂಡ ವರ್ಕ್ಗೆ ಹೋಗುವಂಥ ಡೇ. ಸೊ ಆ ರೀಸನ್ಗೆ ಬಹುತೇಕ ಜನರಿಗೆ ಸಿನಿಮಾ ನೋಡೋಕ್ಕೆ ಟೈಮ್ ಆಗಿರಲಿಕ್ಕಿಲ್ಲ. ಜೊತೆಗೆ ಒಂದು ಕನ್ಫ್ಯೂಷನ್ ಕೂಡ ಇದೆ. ಆ ರೀಸನ್ ಮೇ ಬಿ ಬುಧವಾರ ಬಂದಿದ್ದು ಬ್ಯಾಕ್ಫೈರ್ ಆಯಿತಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ನಾನೇನು ಡಿಫೆಂಡ್ ಮಾಡ್ತಾ ಇಲ್ಲ, ನನಗೇನು KVN ಕಡೆಯಿಂದ ದುಡ್ಡು ಬರಲ್ಲ ಅಥವಾ ಯಶ್ ಅವರೇನೋ ನನ್ನ ಅಕೌಂಟಿಗೆ ಹಾಕಲ್ಲ. ಆ್ಯಸ್ ಎ ಕನ್ನಡ ಸಿನಿಮಾ ಪ್ರೇಮಿ ನಾನು ಇದನ್ನು ಮಾಡ್ತಾ ಇದ್ದೀನಿ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಸೊ ಎಲ್ಲೊಂದು ಕಡೆ ಸಿನಿಮಾ ಒಂದು ಸಾಯಬಾರ್ದು, ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕಷ್ಟೇ. ಇನ್ನೊಂದು ವಿಚಾರ, ಅದೇ ನಾನು ಆಲ್ರೆಡಿ ಗುರುವಾರ ಅಂತ ಹೇಳಿದ್ನಲ್ಲ, ಆ ಒಂದು ರೀಸನ್ಗೆ ಟಿಕೆಟ್ಗಳು ಬುಕ್ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಫ್ರೈಡೇ ಇವತ್ತಿಂದ ಸ್ಯಾಟರ್ಡೇ ಸಂಡೇ ಖಂಡಿತ ಸ್ವಲ್ಪ ಪಿಕಪ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸೊ ತುಂಬ ಜನಕ್ಕೊಂದು ಪ್ರಶ್ನೆ, ಬಜೆಟ್ ಎಷ್ಟು ಅಂತ. ಸಿನಿಮಾ ಟೀಮಿಂದ ಎಕ್ಸಾಕ್ಟ್ಲಿ ಅಫಿಷಿಯಲಿ ಬಂದಿಲ್ಲ, ಬಟ್ 500 ಮೇಲೆ ಅನ್ನೋದಂತೂ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈಗ ಕರೆಕ್ಷನ್ ನೋಡಿದ್ರೆ ಆಲ್ಮೋಸ್ಟ್ 200 crore ಒಳಗಡೆ ಇದೆ 2 ಡೇಸ್ದು, ಆಲ್ಮೋಸ್ಟ್ 189 ಅಂತ ನಾನು ಹೇಳಿದೆ. ಆದರೆ ಅದು ಹೇಗೆ 500 ಹಾಕಿರುವಂಥ ಬಂಡವಾಳ ವಾಪಸ್ ಬರುತ್ತಾ? ಯಾಕಂದರೆ ನಿಮಗೆ ಕೂಲಿ ಅಂತ ಸಿನಿಮಾಕ್ಕೆ ನೆಗೆಟಿವ್ ರಿವ್ಯೂ ಬಂತು, ಲಿಯೋ ಸಿನಿಮಾಗೆ ಆವ್ರೇಜ್ ಅಂದರೆ ಒಂದು ಮಿಕ್ಸ್ಡ್ ಒಪಿನಿಯನ್ ಇತ್ತು. ಬಟ್ ಆ ಸಿನಿಮಾಗಳು ಹಾಕಿದಂಥ ದುಡ್ಡಿಗೆ ಏನು ಮೋಸ ಆಗಲಿಲ್ಲ. ವಿಜಯ್ ಸಿನಿಮಾ, ರಜನಿ ಸಿನಿಮಾ. ಆದರೆ ಇಲ್ಲಿ ಹಾಕಿದಂಥ ದುಡ್ಡಿಗೆ ಒಂದು ಕಡೆ OTT ರೈಟ್ಸ್ ಇದೆಲ್ಲ ಹೋಗ್ತಾ ಇರುತ್ತೆ, ಸ್ಯಾಟಲೈಟ್ ರೈಟ್ಸ್. ಆದರೆ ಬಾಕ್ಸ್ ಆಫೀಸಿಂದ ಬರುವಂಥ ಕಲೆಕ್ಷನ್ಸ್ ಅಷ್ಟು ರೀಚ್ ಆಗುತ್ತಾ ಅಂತ. ಯಾಕಂದರೆ ಈ ಸಿನಿಮಾ ದಂಗಲ್ನ ರೆಕಾರ್ಡ್ ಕೂಡ ಬ್ರೇಕ್ ಮಾಡುತ್ತಾ ಅಂತ ಟಾಕ್ ಮಾಡಿದಂಥ ಸಿನಿಮಾ. ಬಟ್ ಇವಾಗ ಈ ಥರ ಸಿಚುವೇಶನ್ ಇದೆ. ಸೊ ಹಾಗಾಗಿ ನನಗನ್ಸುತ್ತೆ ಇದರ ಒಂದು ಕಲೆಕ್ಷನ್ ಇಷ್ಟು ಆಗುತ್ತೆ ಅನ್ನೋದ್ರ ಬಗ್ಗೆ. 500 ಕ್ರಾಸ್ ಆದರೆ ಸಿನಿಮಾ ಟೀಮ್ಗೆ ಅದು ಹೆಲ್ಪ್ ಆಗುತ್ತೆ. KVN ಅವರು ಆಲ್ರೆಡಿ ಈಗ ಜನನಾಯಕನ್, ಬೇರೆ ಬೇರೆ ಸಿನಿಮಾ KD ಎಲ್ಲ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಸೊ ಇಲ್ಲಿ ಅವ್ರಿಗೊಂದು ಏನು ವಾಪಸ್ ಕಮ್ ಬ್ಯಾಕ್ ಬರಬೇಕಾಗಿದೆ. ಸೊ ನಿಮ್ಗೇನು ಅನ್ಸುತ್ತೆ, ಎಷ್ಟು ಕಲೆಕ್ಷನ್ ಮಾಡ್ಬೋದು? ಫಸ್ಟ್ ಡೇ ಕಲೆಕ್ಷನ್ ನೋಡಿದೆ, ಸೆಕೆಂಡ್ ಡೇ ಕಲೆಕ್ಷನ್ ನೋಡಿದ್ದೀರಾ. 3, 4, 5 ಶನಿವಾರ ಭಾನುವಾರ ಇಟ್ಸ್ ವೆರಿ ಕ್ರಿಟಿಕಲ್. ಇದೆರಡು ದಿನ ಏನಾದರೂ ಕಲೆಕ್ಷನ್ ಆದರೆ ಸಿನಿಮಾ ಎದ್ಕೊಳ್ಳುತ್ತೆ ಅಂತ ಅರ್ಥ. ಇಲ್ಲ ವರ್ಕ್ ಆಗಲಿಲ್ಲ ನೆಕ್ಸ್ಟ್ ವೀಕಿಗೆ ಅಂತಂದಾಗ ಒಂದಷ್ಟು ಹಬ್ಬಗಳು ಸಾಲಾಗಿದೆ, ಬಟ್ ಆದರೂ ಕೂಡ ಬೇರೆ ಸಿನಿಮಾಗಳು ಕೂಡ ಬರೋಕ್ಕೆ ಶುರುವಾಗ್ತವೆ. ಸೊ ಆ ಕಾರಣಕ್ಕೆ ಮೇ ಬಿ ದಿಸ್ ಇಸ್ ವೆರಿ ಕ್ರೂಷಿಯಲ್ 2 ಡೇಸ್. ಬಟ್ ನೀವು ಸಿನಿಮಾ ಲವರ್ ಆಗಿದ್ದರೆ ಖಂಡಿತ ನೀವು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಏನು ರಿವ್ಯೂಗಳು ಬರ್ತಾ ಇದೆಯಲ್ಲ, ಆ ಥರ ಸಿನಿಮಾ ಇದು ಖಂಡಿತ ಅಲ್ಲವೇ ಅಲ್ಲ. ಎಷ್ಟು ನೆಗೆಟಿವಿಟಿ ಟ್ರಾಲ್ಗಳನ್ನು ಮಾಡ್ತಾ ಇದ್ದಾರೆ, ಆ ಥರ ಸಿನಿಮಾ ಇದು ಖಂಡಿತ ಅಲ್ಲ. ಐ ಪ್ರಾಮಿಸ್.